ನಾಳೆ ಆಗಸ್ಟ್ 21 ಗುರುವಾರದ ದಿನ ಗುರುಪುಷ್ಯಮಿ ಯೋಗ ಕೂಡಿ ಬಂದಿದೆ. ನಾಳೆ ನಿಮ್ಮ ಮನೆಯ ಬಾಗಿಲಿಗೆ ಈ ಗಿಡದ ಒಂದು ಚಿಕ್ಕ ಕಡ್ಡಿಯನ್ನ ಕಟ್ಟಿದರೆ ಸಾಕು, ವರ್ಷ ಪೂರ್ತಿ ಬಂಗಾರ ದುಡ್ಡು ನಿಮ್ಮ ಮನೆಯಲ್ಲಿ ತುಂಬಿ ತುಳುಕುತ್ತೆ. ನಾಳೆಯ ದಿನ ಸಾಸಿವೆಯಿಂದ ಯಾವ ಕೆಲಸವನ್ನ ಮಾಡಿದರೆ ನಿಮ್ಮ ಋಣಬಾಧೆಗಳು ಸಾಲದ ಸಮಸ್ಯೆಗಳು ತೀರಿ ಸ್ವಂತ ಮನೆಯ ಕನಸು ನನಸಾಗುತ್ತೆ. ನಾಳೆ ಯಾವ ದೇವರುಗಳನ್ನು ತಪ್ಪದೆ ಪೂಜಿಸಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಶ್ರಾವಣ ಮಾಸವು ಮಹಾಲಕ್ಷ್ಮಿ ಮಹಾವಿಷ್ಣು ದೇವರಿಗೆ ಅತ್ಯಂತ ಪ್ರಿಯವಾದ ಮಾಸ. ಈ ಮಾಸದಲ್ಲಿ ಗುರುಪುಷ್ಯಮಿ ಯೋಗ ಬಂದಿರುವುದು ಅತ್ಯಂತ ಶುಭ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶಕ್ತಿಯುತವಾದ ಯೋಗಗಳಲ್ಲಿ ಎರಡು ಯೋಗಗಳಿವೆ. ಒಂದು ಗುರುಪುಷ್ಯಮಿ ಯೋಗ, ಇನ್ನೊಂದು ರವಿಪುಷ್ಯಮಿ ಯೋಗ. ಗುರುವಾರದ ದಿನ ಪುಷ್ಯಮಿ ನಕ್ಷತ್ರ ಕೂಡಿ ಬಂದರೆ ಅದನ್ನು ಗುರುಪುಷ್ಯ ಯೋಗ ಎಂದು ಕರೆಯಲಾಗುತ್ತದೆ. ಈ ದಿನ ಸಾಸಿವೆಯಷ್ಟು ಬಂಗಾರ ಕೊಂಡರೂ ಮತ್ತೆ ಮತ್ತೆ ಹೆಚ್ಚು ಬಂಗಾರ ಕೊಳ್ಳುವ ಶಕ್ತಿ ನಿಮಗೆ ವೃದ್ಧಿಯಾಗುತ್ತದೆ. ಬಂಗಾರವನ್ನಷ್ಟೇ ಅಲ್ಲದೆ ಸ್ವಲ್ಪ ಬೆಳ್ಳಿಯನ್ನ ಕೂಡ ಈ ದಿನ ಖರೀದಿ ಮಾಡಿದರೆ ತುಂಬಾ ಒಳ್ಳೆಯದು. ಅಕಸ್ಮಾತ್ ಈ ದಿನ ಮನೆಗೆ ಬಂಗಾರ ಬೆಳ್ಳಿಯನ್ನ ತರಲು ಸಾಧ್ಯವಾಗದಿದ್ದರೆ ಮನೆಗೆ ಮಂಗಳಕರ ವಸ್ತುಗಳನ್ನು ತಂದು ದೇವರ ಮುಂದಿಟ್ಟು ಪೂಜೆಗೆ ಬಳಸಬೇಕು. ಅರಿಶಿಣ ಕುಂಕುಮ ಆಗಿರ್ಬೋದು, ಬಳೆಗಳಾಗಿರ್ಬೋದು, ಸೀರೆ, ಯಾವುದೇ ವಸ್ತ್ರ, ಪೊರಕೆಯಾಗಿರ್ಬೋದು, ದೇವರ ಸಾಮಗ್ರಿಗಳು, ವಿಗ್ರಹಗಳು, ಫೋಟೋಗಳು, ಹೀಗೆ ವಿಶೇಷ ವಸ್ತುಗಳನ್ನು ಕೂಡ ಮನೆಗೆ ಈ ದಿನ ತರಬಹುದು. ಈ ಗುರುಪುಷ್ಯಮಿ ಯೋಗ ಇರುವಂತಹ ದಿನ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ಒಪ್ಪಂದಗಳನ್ನ ಸಹಿಗಳನ್ನ ನೀವು ಮಾಡಿಕೊಂಡರೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಮನೆ ಖರೀದಿ ಮಾಡಲು, ಸೈಟ್ ಖರೀದಿ ಮಾಡಲು, ಮನೆ ಕಟ್ಟಿಸಲು, ಶಂಕುಸ್ಥಾಪನೆ ಮಾಡುವುದಾಗಿರ್ಬೋದು, ಹೀಗೆ ಈ ರೀತಿಯ ಕೆಲಸಗಳಿಗೆ ಒಪ್ಪಂದ ಮಾಡಿಕೊಳ್ಳುವುದು ಅಥವಾ ಮಾತುಕತೆಗಳನ್ನು ಆಡಲು ಈ ದಿನ ತುಂಬಾ ಶ್ರೇಷ್ಠ. ಗುರುಪುಷ್ಯಮಿ ಯೋಗದ ದಿನ ಹೊಸ ಮನೆ, ಭೂಮಿ ಖರೀದಿಗೆ ಟೋಕನ್ ಅಡ್ವಾನ್ಸ್ ಎಂದು ಸ್ವಲ್ಪ ಹಣ ನೀಡಿದರೂ ತುಂಬಾ ಉತ್ತಮ. ಹೊಸ ಮನೆಗೆ ಅಥವಾ ಬಾಡಿಗೆ ಮನೆಗೆ ಗೃಹ ಪ್ರವೇಶ ಮಾಡಲು ಕೂಡ ಈ ದಿನ ಸೂಕ್ತ. ಹಾಗೆಯೇ ಈ ಗುರುಪುಷ್ಯಮಿ ಯೋಗದ ದಿನ ಗುರುಹೋರ ಸಮಯದಲ್ಲಿ ಮನೆಯ ಬಾಗಿಲಿನ ಮೇಲೆ ಒಳಭಾಗದಲ್ಲಿ ಈ ಮರದ ಚಿಕ್ಕ ಕಡ್ಡಿಯನ್ನ ಕಟ್ಟಿದರೂ ಮನೆಯಲ್ಲಿನ ಎಲ್ಲ ನಕಾರಾತ್ಮಕ ಶಕ್ತಿ ತೊಲಗಿ ಭೂತ ಪ್ರೇತ ವಾಮಾಚಾರ ಶಕ್ತಿಗಳನ್ನು ತಡೆದು ಮನೆಗೆ ವಿಶೇಷ ಹಣದ ಏಳಿಗೆ ನೀಡುತ್ತದೆ. ನಾಳೆ ಗುರುಪುಷ್ಯಮಿ ಯೋಗದ ದಿನ ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆಯ ಒಳಗೆ ಅಥವಾ ಬೆಳಿಗ್ಗೆ ಬೇಗನೆ ಸಾಧ್ಯವಾಗುತ್ತೆ ಅನ್ನೋದಾದರೆ ಬೆಳಿಗ್ಗೆ 6 ರಿಂದ 7 ಒಳಗೆ ಬನ್ನಿ ವೃಕ್ಷದ ಚಿಕ್ಕ ಕಡ್ಡಿಯನ್ನು ಮನೆಗೆ ತಂದು ಅರಿಶಿಣದ ನೀರಿನಲ್ಲಿ ತೊಳೆದು ಬಾಗಿಲಿನ ಮೇಲ್ಭಾಗದಲ್ಲಿ ಕಟ್ಟಬೇಕು. ಇದರಿಂದ ಮನೆಗೆ ಅನೇಕ ರೀತಿಯ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಮನೆಯ ಸದಸ್ಯರಿಗೆ, ಮನೆಯಲ್ಲಿ ಇರುವಂತಹ ದುಡಿಯುವ ಕೈಗಳಿಗೆ ಅದೃಷ್ಟ ಚೆನ್ನಾಗಿ ಕೂಡಿ ಬರುತ್ತೆ. ಬನ್ನಿ ವೃಕ್ಷವೆಂದರೆ ಶಮಿ ವೃಕ್ಷ. ಇನ್ನು ಪುಷ್ಯಮಿ ನಕ್ಷತ್ರವು ಗುರು ಹಾಗೂ ಶನಿ ಗ್ರಹಕ್ಕೆ ಅತ್ಯಂತ ಪ್ರಿಯವಾದ ನಕ್ಷತ್ರ. ಹಾಗಾಗಿ ಈ ದಿನದಂದು ತಪ್ಪದೆ ಸರ್ವ ಗ್ರಹಗಳ ಅನುಗ್ರಹಕ್ಕೆ, ಶನಿ ಹಾಗೂ ಗುರುಗ್ರಹದ ಅನುಗ್ರಹಕ್ಕೆ ನವಗ್ರಹ ಪ್ರದಕ್ಷಿಣೆಯನ್ನ ಮಾಡಬೇಕು. ಗುರುಪುಷ್ಯಮಿ ಯೋಗದ ದಿನ ನವಗ್ರಹಗಳಿಗೆ ಪ್ರದಕ್ಷಿಣೆ ಮಾಡುವಾಗ ಓಂ ನಮಃ ಶಿವಾಯ ಅಥವಾ ಶಿವಾಯ ಓಂ ಎಂದು ಹೇಳಿಕೊಳ್ಳಬೇಕು. ಅನ್ನ ಹಾಗೂ ಎಳ್ಳನ್ನು ನವಗ್ರಹಗಳ ಮುಂದಿಟ್ಟು ನಮಸ್ಕಾರ ಮಾಡಿಕೊಂಡರೆ ಅನೇಕ ರೀತಿಯಾದಂತಹ ಗ್ರಹ ದೋಷ, ಜಾತಕ ದೋಷಗಳು ದೂರವಾಗುತ್ತದೆ. ಇನ್ನು ಸ್ವಂತ ಮನೆಯ ಕನಸು ನನಸಾಗಲು ಯಾವುದಾದರೂ ದೇಗುಲದ ಆವರಣದಲ್ಲಿ ಅಥವಾ ಖಾಲಿ ಪ್ರದೇಶಗಳಲ್ಲಿ ನಿಮ್ಮ ಕೈನಿಂದ 11 ಅರಳಿ ಸಸಿಗಳನ್ನ ಅಥವಾ ಒಂದೇ ಒಂದು ಔದುಂಬರ ಸಸಿಯನ್ನ ನೆಟ್ಟು ಜಲವನ್ನ ಅರ್ಪಿಸಿ ಬರಬೇಕು. ಆಗಾಗ ಆ ಸಸಿಗಳ ಬಳಿ ಹೋಗಿ ಪೋಷಿಸಬೇಕು. ಈ ಕೆಲಸ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿ ಎಂಥದ್ದೇ ದೋಷಗಳಿದ್ದರೂ ಕಳೆದು ಭೂಮಿಯೋಗ ಪ್ರಾಪ್ತಿಯಾಗುತ್ತೆ. ಹಾಗೆಯೇ ಈ ಗುರುಪುಷ್ಯ ಯೋಗ ಇರುವಂತಹ ದಿನ ದಾನಗಳನ್ನು ತಪ್ಪದೆ ಮಾಡಬೇಕು. ಈ ನಕ್ಷತ್ರ ಇರುವಂತಹ ದಿನ ದಾನ ಮಾಡಿದರೆ ಹೆಚ್ಚು ಹೆಚ್ಚು ದಾನ ಮಾಡುವ ಶಕ್ತಿ ನಿಮಗೆ ವೃದ್ಧಿಸುತ್ತದೆ. ಹಸಿದವರಿಗೆ ಈ ದಿನ ಅನ್ನದಾನ ಮಾಡಿ, ಹಾಲಿನ ದಾನವನ್ನ ನೀಡಿ, ಜಲದಾನವನ್ನ ಮಾಡಿ. ಇದರಿಂದ ಶ್ರೇಷ್ಠ ಫಲಗಳು ಪ್ರಾಪ್ತಿಯಾಗಿ ಪುಣ್ಯವೂ ಕೂಡ ವೃದ್ಧಿಯಾಗುತ್ತೆ. ನಿಮ್ಮಲ್ಲಿನ ಸಂಪತ್ತು ಹೆಚ್ಚಾಗಿ ಅದನ್ನು ಮತ್ತೊಬ್ಬರಿಗೆ ಹಂಚುವಂತಹ ಮಟ್ಟಕ್ಕೆ ನೀವು ತಲುಪುತ್ತೀರಿ. ಹಾಗೆಯೇ ಈ ಗುರುಪುಷ್ಯ ಯೋಗದ ದಿನದಿಂದ ಸ್ವರ್ಣ ಗಣಪತಿ ಮಂತ್ರ ಪಠಿಸಲು ಆರಂಭ ಮಾಡಿದರೆ ಶೀಘ್ರವಾಗಿ ಬಂಗಾರ ಕೊಳ್ಳುವಂತಹ ಶಕ್ತಿ ಬಂದು ಮನೆಗೆ ಹೆಚ್ಚಿನ ಬಂಗಾರ ತರಲು ದಾರಿಯಾಗುತ್ತೆ. ಈ ಸ್ವರ್ಣ ಗಣಪತಿ ಮಂತ್ರವನ್ನು ನಾಳೆ ಹಾಗೂ ದಿನನಿತ್ಯ ದೀಪಾರಾಧನೆ ಮಾಡುವಾಗ ಸಾಧ್ಯವಾದಷ್ಟು ಬಾರಿ ಪಠಿಸಿ ಗಣೇಶನಿಗೆ ನಮಸ್ಕಾರವನ್ನ ಮಾಡಿಕೊಳ್ಳಿ. ಈ ಮಂತ್ರ ಹೀಗಿದೆ: ಓಂ ನಮೋ ಹೇರಂಬ ಮದಮೋದಿತ ಅಸ್ಥಿಮುಖಾಯ ಮಮ ಸ್ವರ್ಣ ಪ್ರಾಪ್ತಂ ಕುರು ಕುರು ಸ್ವಾಹ. ಓಂ ನಮೋ ಹೇರಂಬ ಮದಮೋದಿತ ಅಸ್ಥಿಮುಖಾಯ ಮಮ ಸ್ವರ್ಣ ಪ್ರಾಪ್ತಂ ಕುರು ಕುರು ಸ್ವಾಹ. ಇನ್ನು ಯಾವುದಾದರೂ ಹೊಸ ಕೆಲಸ ಆಗಿರ್ಬೋದು, ಹೊಸ ವ್ಯಾಪಾರ ಆರಂಭ ಮಾಡೋದಾಗಿರ್ಬೋದು,
ಆಗಿರ್ಬೋದು. ಈ ಗುರುಪುಷ್ಯಮ ಯೋಗದ ದಿನ ಮಾಡಿದರೆ ತುಂಬ ಒಳ್ಳೆಯದು. ಯಾವುದಾದರೂ ಅತಿ ಮುಖ್ಯವಾದ ಕೆಲಸ ಹೆಚ್ಚು ಅಡೆತಡೆಗಳಿಂದ ನಿಲ್ಲುತ್ತಿದ್ದರೆ 9 ದಿನ ಯಾವುದಾದರೂ ದೇಗುಲಕ್ಕೆ ಅರಿಶಿಣವನ್ನು ನೀಡಬೇಕು. ಗುರುಪುಷ್ಯಮಿ ಯೋಗದ ದಿನದಿಂದ ಆರಂಭಿಸಿ 8 ದಿನ ಅರಿಶಿಣ ನೀಡಿ 9ನೆಯ ದಿನ ಅರಿಶಿಣ ನೀಡಿದ ನಂತರ ಆ ಕೆಲಸ ಆರಂಭಿಸಿದರೆ ಖಚಿತವಾಗಿ ವಿಘ್ನಗಳು ಅಡೆತಡೆಗಳು ಇಲ್ಲದೆ ಆ ಕೆಲಸ ಪರಿಪೂರ್ಣವಾಗುತ್ತೆ. ಯಶಸ್ಸು ನಿಮ್ಮದಾಗುತ್ತೆ. ನಾಳೆ ಸಾಲವನ್ನು ತೀರಿಸಲು ಆದಷ್ಟು ಪ್ರಯತ್ನ ಮಾಡಿ. ನಾಳೆ ಸಾಲ ತೀರಿಸಲು ನೀವು ಪ್ರಯತ್ನವನ್ನು ಮಾಡಿದ್ದೆ ಆದಲ್ಲಿ ನಿಮ್ಮೆಲ್ಲ ಸಾಲಗಳು ಬೇಗನೆ ತೀರಿ ಹೋಗುತ್ತೆ. ನಿಮಗೆ ಯಾರು ಸಾಲವನ್ನು ನೀಡಿರ್ತಾರೋ ಅವರನ್ನು ನಾಳೆಯ ದಿನ ನಿಮ್ಮ ಮನೆಗೆ ಕರೆಸಿ ಅವರಿಗೆ ಪುಳಿಯೋಗರೆಯನ್ನು ತಿನ್ನಲು ನೀಡಬೇಕು. ಆ ಪುಳಿಯೋಗರೆಗೆ ಸಾಸಿವೆ ಹೆಚ್ಚಾಗಿ ಹಾಕಿರಬೇಕು. ಸಾಲ ಎಷ್ಟು ಮಾಡಿರ್ತೀರೋ ಅಷ್ಟನ್ನು ತೀರಿಸಲು ಸಾಧ್ಯವಾಗದಿದ್ದರೆ ಅದರಲ್ಲಿ ಕೊಂಚ ಹಣವನ್ನಾದರೂ ಕೊಟ್ಟು ನಾಳೆಯ ದಿನ ಅವರನ್ನು ಮಾತನಾಡಿಸಬೇಕು. ಈ ದಿನ ಗುರುಗಳ ಪಾದ ಸ್ಪರ್ಶ ಮಾಡಿ ಆಶೀರ್ವಾದವನ್ನು ಪಡೆಯಬೇಕು. ಪುಷ್ಯ ನಕ್ಷತ್ರವನ್ನು 27 ನಕ್ಷತ್ರಗಳ ರಾಜ ಎಂದು ಪರಿಗಣಿಸಲಾಗುತ್ತದೆ. ಈ ದಿನ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಕೋರಿಕೆಗಳನ್ನು ಕೇಳಿಕೊಂಡರೂ ಅತಿ ಶೀಘ್ರವಾಗಿ ನೆರವೇರುತ್ತದೆ. ಈ ದಿನ ಧರ್ಮಬದ್ಧವಾದ ಕೋರಿಕೆಗಳನ್ನು ದೇವರ ಮುಂದೆ ಕುಳಿತು ಹೇಳಿಕೊಳ್ಳಿ. ಗುರುಪುಷ್ಯಮ ಯೋಗದ ಬಗೆಗಿನ ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಜೈ ಗುರು ಜೈ ಶನಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.